ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗ ಮುಂದುವರೆದಿತ್ತು. 99ನೇ ಸರ್ಗದಲ್ಲಿ ರಾವಣರ ನಡುವೆ ನಡೆದಂಥ ಭಯಂಕರವಾದ ಯುದ್ಧದ ವರ್ಣನೆಯನ್ನು ನಾವು ಶ್ರವಣ ಮಾಡ್ತಿದ್ವಿ. ಅವರು ಪರಸ್ಪರ ತಮ್ಮ ಅಸ್ತ್ರಶಸ್ತ್ರದ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದರು. ನಾನಾ ಥರದ ಶಸ್ತ್ರಾಸ್ತ್ರಗಳನ್ನು ಪರಸ್ಪರದ ಮೇಲೆ ಪ್ರಯೋಗ ಮಾಡಿಕೊಂಡ್ರು. ತಾನು ಪ್ರಯೋಗ ಮಾಡಿದಂಥ ಎಲ್ಲ ಅಸ್ತ್ರವೂ ಆ ರಾಮನ ಸಮೀಪಕ್ಕೆ ಹೋದ ಕೂಡಲೇ ವಿನಾಶ ಹೊಂದುತ್ತಿತ್ತು. ರಾಮ ಅದನ್ನೆಲ್ಲ ವಿಫಲಗೊಳಿಸ್ತಿದ್ದ. ರಾಮ ಅದನ್ನೆಲ್ಲ ವಿಫಲಗೊಳಿಸಿದ್ದನ್ನು ನೋಡಿ ಸುಗ್ರೀವ ಮೊದಲಾದವರು ರಾಮನನ್ನು ಸುತ್ತುವರೆದು ಜೋರಾಗಿ ಹರ್ಷದ ಧ್ವನಿಗಳನ್ನು ಮಾಡಿದರು. ತನ್ನ ಅಸ್ತ್ರ ವ್ಯರ್ಥವಾಗಿದ್ದಲ್ಲದೆ ಈ ಕಪಿಗಳ ಹಾಸ್ಯ ಅಥವಾ ಅಪಹಾಸ್ಯ ಬೇರೆ, ಇದನ್ನೆಲ್ಲ ಕೇಳಿ ಆ ರಾವಣನಿಗೆ ಕೋಪ ಇಮ್ಮಡಿ ಆಯಿತು. ಮಯ ಕೊಟ್ಟಂಥ ಮತ್ತೊಂದು ಭಯಂಕರವಾದ ಅಸ್ತ್ರವನ್ನು ಆತ ಹೊರತೆಗೆದು ಅದನ್ನು ರಾಮನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಆತ ಸನ್ನದ್ಧನಾದ. ಆ ಅಸ್ತ್ರವನ್ನು ಅವನು ಹೊರತೆಗೆದು ಪ್ರಯೋಗ ಮಾಡಲಿಕ್ಕೆ ಸನ್ನದ್ಧ ಆದ ಕೂಡಲೇ ಆ ಅಸ್ತ್ರದಿಂದ ನಾನಾ ಥರದ ಅಸ್ತ್ರಗಳು ಹೊರಗೆ ಬಂದವು. ಅದು ಒಂದೇ ಅಸ್ತ್ರ ಆಗಿರಲಿಲ್ಲ, ಅದರ ಮೂಲಕವಾಗಿ ಮತ್ತಷ್ಟು ಅಸ್ತ್ರಗಳು ಅಲ್ಲಿ ಕಾಣಿಸ್ಕೊಂಡವು. ಅಂಥ ಅಸ್ತ್ರವನ್ನು ಆತ ಪ್ರಯೋಗ ಮಾಡಿದ್ರು ರಾಮ ಗಾಂಧರ್ವ ಅನ್ನೋ ಅಸ್ತ್ರದಿಂದ ಆ ರಾವಣ ಪ್ರಯೋಗ ಮಾಡಿದಂಥ ರೌದ್ರಾಸ್ತ್ರವನ್ನು, ರುದ್ರ ದೇವತಾಕವಾದ ಅಸ್ತ್ರವನ್ನು ಧ್ವಂಸ ಮಾಡಿದ, ಅದನ್ನು ನಿಷ್ಕ್ರಿಯವನ್ನಾಗಿ ಮಾಡಿದ. ರಾವಣನ ಬಾಣಗಳ ಏಟನ್ನು ತಿಂದು ರಾಮನಿಗೆ ಗಾಯಗಳಾಗಿದ್ದವು. ಆದರೂ ಆತ ವಿಚಲಿತರಾಗಲಿಲ್ಲ. ರಾವಣನ ಮೇಲೆ ಮತ್ತಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದ. ಈ ನಡುವೆ ಲಕ್ಷ್ಮಣನು ಕೂಡ ಆ ರಾವಣನನ್ನು ಎದುರಿಸಿದ. ಲಕ್ಷ್ಮಣ 7 ಬಾಣಗಳನ್ನು ತನ್ನ ಬತ್ತಳಿಕೆಯಿಂದ ಹೊರಗೆ ತೆಗೆದು ಆ ರಾವಣನ ರಥದ ಮೇಲೆ ಆ ಬಾಣಗಳನ್ನು ಪ್ರಯೋಗ ಮಾಡಿದ. ರಥದ ಧ್ವಜ ವಿಚ್ಛಿದ್ರವಾಗಿ ಹೋಯಿತು. ಸಾರಥಿಯ ತಲೆಯನ್ನು ಕತ್ತರಿಸಿದ. ಅದಲ್ಲದೆ 5 ಬಾಣಗಳನ್ನು ಪ್ರಯೋಗ ಮಾಡಿ ಆ ರಾವಣನ ಧನಸ್ಸನ್ನು ಕೂಡ ಕತ್ತರಿಸಿದ. ತನ್ನ ರಥ, ಕುದುರೆಗಳು, ಸಾರಥಿ ಇವೆಲ್ಲ ನಾಶ ಹೊಂದಿದ ಮೇಲೆ ರಾವಣನಿಗೆ ಬೇರೆ ದಾರಿ ಇರಲಿಲ್ಲ. ಅವನು ಅಲ್ಲಿಂದ ಕೆಳಗಿಳಿದ. ಒಂದು ಶಕ್ತ್ಯಾಯುಧವನ್ನು ಆತ ಕೈಯಲ್ಲಿ ಇಟ್ಕೊಂಡ. ಶಕ್ತ್ಯಾಯುಧವನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಆ ವಿಭೀಷಣನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಆತ ಪ್ರಯತ್ನಿಸಿದ. ಯಾಕಂದರೆ ವಿಭೀಷಣ ಆ ರಾವಣನ ರಥವನ್ನು ತನ್ನಲ್ಲಿರುವಂಥ ಗದೆಯಿಂದ ಹೊಡೆದು ನುಚ್ಚುನೂರು ಮಾಡಿದ್ದ. ಸಾರಥಿಯನ್ನು, ಕುದುರೆಗಳನ್ನು ಲಕ್ಷ್ಮಣ ಧ್ವಂಸ ಮಾಡಿದ್ದ. ರಥವನ್ನು ವಿಭೀಷಣ ನುಚ್ಚುನೂರು ಮಾಡಿದ್ದ. ರಾವಣನ ಕೋಪಕ್ಕೆ ವಿಭೀಷಣ ಗುರಿಯಾದ. ಆ ಶಕ್ತ್ಯಾಯುಧವನ್ನು ಹೊರಗೆ ತೆಗೆದು ಅದನ್ನು ಆ ವಿಭೀಷಣನ ಮೇಲೆ ಪ್ರಯೋಗ ಮಾಡಿದ. ತತಸ್ತು ಸರ್ವಾಂಶ್ಚ ಕಪಿಪ್ರವೀರಾನ್ ವಿಧೂಯ ಬಾಣೈರ್ ಬಲವಾನ್ ದಶಾನನಃ ಜಗಾಮ ರಾಮಾಭಿಮುಖಸ್ತದೈನಂ ಯುರೋಧ ರಾಮಾವರಜಃ ಶರೌಘೈಃ. ತದಾ ದಶಾಸ್ಯೋ ಅಂತಕದಂಡಕಲ್ಪಾಂ ಮಯಾಯ ದತ್ತಾಂ ಕಮಲೋದ್ಭವೇನ ಮಯಾ ಗೃಹೀತಾಂ ಚ ವಿವಾಹಕಾಲೇ ಪ್ರಗೃಹ್ಯ ಶಕ್ತಿಂ ವಿಸಸರ್ಜ ಲಕ್ಷ್ಮಣೆ. ಆ ಶಕ್ತ್ಯಾಯುಧದ ಪ್ರಭಾವ ಎಂಥದಿತ್ತು ಮತ್ತು ಅದ್ರ ಹಿನ್ನೆಲೆ ಏನಿತ್ತು ಅಂತಂದರೆ, ಮೂಲತಃ ಅದು ಚತುರ್ಮುಖ ಬ್ರಹ್ಮನ ಅಸ್ತ್ರ. ಅದನ್ನು ಮಯನ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮ ಅಸ್ತ್ರಕ್ಕೆ ಕೊಟ್ಟಿದ್ದ. ಹಾಗಾಗಿ ಮಯನ ಬಳಿ ಇತ್ತದು. ಮಯ ತನ್ನ ಮಗಳಾದ ಮಂದೋದರಿಯನ್ನು ರಾವಣನಿಗೆ ಮದುವೆ ಮಾಡಿಕೊಡುವಾಗ ಅದನ್ನು ವರದಕ್ಷಿಣೆಯ ರೂಪದಲ್ಲಿ ರಾವಣನಿಗೆ ಕೊಟ್ಟಿದ್ದ. ಅಂಥ ದಿವ್ಯವಾದ ಅಸ್ತ್ರವನ್ನು ರಾವಣ ಆ ಲಕ್ಷ್ಮಣನ ಮೇಲೆ, ವಿಭೀಷಣನ ಮೇಲೆ ಪ್ರಯೋಗ ಮಾಡಿದ. ವಿಭೀಷಣನ ಬಳಿಗೆ ಅದು ಬರೋದಕ್ಕಿಂತ ಮೊದಲೇ
ವಿಭೀಷಣನಿಗೆ ಅದು ಹಾನಿ ಮಾಡಿತು ಅನ್ನುವ ಅಭಿಪ್ರಾಯದಿಂದ ಲಕ್ಷ್ಮಣ 3 ಬಾಣಗಳಿಂದ ಆ ಶಕ್ತ್ಯಾಯುಧವನ್ನು ಕತ್ತರಿಸಿದ. ಅದು ನುಚ್ಚು ನೂರಾಯಿತು, 3 ತುಂಡಾಯಿತು. ವಾನರ ಸೈನಿಕರೆಲ್ಲ ಹರ್ಷದ ಗರ್ಜನೆ ಮಾಡಿದರು. 3 ಭಾಗಗಳಾಗಿ ಕೆಳಗೆ ಬಿತ್ತು. ವಾಲ್ಮೀಕಿ ರಾಮಾಯಣ ಹೇಳುವಂತೆ ಅದು ಕೆಳಗೆ ಬಿದ್ದಾಗ ಅವನು ಮತ್ತೊಂದು ಶಕ್ತ್ಯಾಯುಧವನ್ನು ಎತ್ಕೊಂಡ. ರಾವಣ ಮತ್ತೊಂದು ಶಕ್ತ್ಯಾಯುಧದಿಂದ ಪ್ರಹಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ರಾವಣ ಆ ಶಕ್ತ್ಯಾಯುಧವನ್ನು ಏನಾದರೂ ವಿಭೀಷಣನ ಮೇಲೆ ಪ್ರಯೋಗ ಮಾಡಿದರೆ ಆ ವಿಭೀಷಣ ಅದೊಂದು ಬದುಕಿ ಉಳಿಯುವಂಥ ಸಾಧ್ಯತೆ ಇರಲಿಲ್ಲ. ವಿಭೀಷಣ ಪ್ರಾಣ ಸಂಕಟಗ್ರಸ್ತ ಆಗಿದ್ದನ್ನು ನೋಡಿ ಲಕ್ಷ್ಮಣ ಮುಂದೆ ಬಂದು ವಿಭೀಷಣನನ್ನು ಪಕ್ಕಕ್ಕೆ ತಳ್ಳಿದ. ಪಕ್ಕಕ್ಕೆ ಸರಿಸಿ ಆ ಶಕ್ತ್ಯಾಯುಧಕ್ಕೆ ಅಭಿಮುಖನಾಗಿ ತಾನೇ ನಿಂತ್ಕೊಂಡ ಮತ್ತು ಆ ಶಕ್ತ್ಯಾಯುಧದ ಮೇಲೆ ನಾನಾ ಥರದ ಬಾಣಗಳನ್ನು ಕೂಡ ಇವನು ಪ್ರಯೋಗ ಮಾಡಿದ ಈ ಲಕ್ಷ್ಮಣ. ವಿಭೀಷಣ ಮುಂದೆ ಬಂದದ್ದನ್ನು ವಿಭೀಷಣ ತನ್ನ ಶಕ್ತ್ಯಾಯುಧದಿಂದ ತಪ್ಪಿಸಿಕೊಂಡದ್ದನ್ನು ಮತ್ತು ಲಕ್ಷ್ಮಣ ಅಡ್ಡ ಬಂದದ್ದನ್ನು ನೋಡಿ ವಿಭೀಷಣನನ್ನು ಬಿಟ್ಟ ಈ ರಾವಣ. ಬಿಟ್ಟು ಆ ಲಕ್ಷ್ಮಣನಿಗೆ ಹೇಳಿದ, ಬಹಳ ದೊಡ್ಡ ಸಾಹಸ ಮಾಡಿದೆ, ನಾನು ಆ ವಿಭೀಷಣನನ್ನು ಕೊಲ್ಲಬೇಕು ಅಂತ ಹೋದಾಗ ನೀನು ಅಡ್ಡ ಬಂದಿದ್ದೆ, ಅದರಿಂದ ಇದನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ತೇನೆ, ಇದರ ಪರಿಣಾಮವನ್ನು ಅನುಭವಿಸುವಂತ ಅವನಿಗೆ ಹೇಳಿ ಅವನ ಮೇಲೆ ಪ್ರಯೋಗ ಮಾಡಿದ. ಲಕ್ಷ್ಮಣನ ಮೇಲೆ ಅದು ಬಂದು ಬಿತ್ತು. ಆಗ ರಾಮ ಲಕ್ಷ್ಮಣನಿಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಅಭಿಪ್ರಾಯದಿಂದ ಹೀಗೆ ಆಶೀರ್ವಾದ ಮಾಡಿದ, ಅಭಯವನ್ನು ಕೊಟ್ಟ ಲಕ್ಷ್ಮಣನಿಗೆ. ಸ್ವಸ್ಥಸ್ತು ಲಕ್ಷ್ಮಣಾಯೇತಿ ಮೋಘ ಭವ ಹತೋದ್ಯಮ. ಲಕ್ಷ್ಮಣನಿಗೆ ಸ್ವಸ್ತಿ, ಮಂಗಳವಾಗಲಿ, ಈ ಶಕ್ತ್ಯಾಯುಧ ಏನು ಬರ್ತಿದೆ ಅದು ಹತೋದ್ಯಮವಾಗಲಿ, ಅದರ ಪರಾಕ್ರಮ ಅದರ ಪ್ರಭಾವವೆಲ್ಲ ನಷ್ಟವಾಗಿ ಹೋಗಲಿ ಅಂತ ರಾವಣ ಅದಕ್ಕೆ ತಡೆಯನ್ನೊಡ್ಡಿದ ಮತ್ತು ಲಕ್ಷ್ಮಣನಿಗೆ ಆಶೀರ್ವಾದ ಮಾಡಿದ ರಾಮ. ಹೀಗೆ ಆಶೀರ್ವಾದ ಮಾಡಿದಾಗ ಅದು ತನ್ನ ಪ್ರಭಾವವನ್ನು ಕಳ್ಕೊಂಡಿದ್ದಾದ್ರೂ ರಾವಣ ಬಿಟ್ಟದ್ದು ವ್ಯರ್ಥ ಆಗಲಿಲ್ಲ. ಲಕ್ಷ್ಮಣನ ಎದೆಯಲ್ಲಿ ಅದು ಬಂದು ನಾಟಿತು, ಎದೆಯಲ್ಲಿ ಬಹಳ ಆಳವಾಗಿ ನಾಟಿತು. ಲಕ್ಷ್ಮಣನ ಎದೆ ಒಡೆದು ಆತ ನೆಲದ ಮೇಲೆ ಬಿದ್ದ. ತಮ್ಮನಿಗೆ ಅಂತ ಭಯಂಕರವಾದ ಆಪತ್ತು ಬಂದು ಒದಗಿದ್ದನ್ನು ನೋಡಿ ರಾಮನಿಗೆ ಬಹಳ ಆತಂಕ ಆಯಿತು, ವಿಷಾದನೂ ಆಯಿತು. ರಾವಣನನ್ನು ವಧಿಸೇ ಬಿಡಬೇಕು, ಇನ್ನು ಅವನು ಸುಮ್ಮನೆ ಬಿಡಬಾರದು ಅಂತ ಆಲೋಚನೆ ಮಾಡಿದ. ಈ ಕಡೆ ರಾವಣ ಲಕ್ಷ್ಮಣನನ್ನು ಹೊಡೆದು ಉರುಳಿಸಿ ಉಳಿದ ಕಪಿಗಳನ್ನೆಲ್ಲ ಗುರಿಯನ್ನಾಗಿಟ್ಕೊಂಡು ಬಾಣ ಪ್ರಯೋಗ ಮಾಡ್ತಿದ್ದ. ರಾಮ ಸ್ವಲ್ಪ ಹೊತ್ತು ತನ್ನ ಯುದ್ಧ ನಿಲ್ಲಿಸಿ ತನ್ನ ಎರಡೂ ಕೈಯಿಂದ ಆ ಲಕ್ಷ್ಮಣನ ವಕ್ಷಸ್ಥಳದಲ್ಲಿ ನಾಟಿಕೊಂಡಿತ್ತಲ್ಲ ಆ ಶಕ್ತ್ಯಾಯುಧ, ಅದನ್ನು ಕಿತ್ತಿ ಅದನ್ನು ಮುರಿದು ಹಾಕಿದ. ಈ ನಡುವೆ ನಾನಾ ಥರದ ಬಾಣಗಳನ್ನು ರಾಮನ ಮೇಲೆ ಕೂಡ ಪ್ರಯೋಗ ಮಾಡಿದ ರಾವಣ. ಲಕ್ಷ್ಮಣನನ್ನು ಆಲಿಂಗನ ಮಾಡಿಕೊಂಡು ರಾಮ ದುಃಖದಿಂದ, ವಿಷಾದದಿಂದ, ಕೋಪದಿಂದ ಈ ಮುಂದಿನ ಮಾತು ಹೇಳಿದ. ಕಪಿಗಳಿಗೆ ಹೇಳಿದ, ನೀವೆಲ್ಲ ಸುತ್ತಲೂ ನಿಂತ್ಕೊಂಡು ಲಕ್ಷ್ಮಣನನ್ನು ಕಾಪಾಡಿ, ರಾವಣನಿಂದ ಅವನಿಗೇನು ತೊಂದರೆ ಆಗದೆ ಇರುವಂತೆ ಮಾಡಿದೆ. ನಾನು ಬಹಳ ದೀರ್ಘಕಾಲದಿಂದ ಯಾವ ಸಂದರ್ಭಕ್ಕೋಸ್ಕರ ಪ್ರತೀಕ್ಷೆ ಮಾಡಿದ್ನೋ ಅಂಥ ಒಂದು ಸಂದರ್ಭ ಈಗ ಬಂದಿದೆ. ಅಸ್ಮಿನ್ ಮುಹೂರ್ತೆ ನಚಿರಾತ್ ಸತ್ಯಂ ಪ್ರತಿಷ್ಠುಣೋಮಿ ವಹ ಅರಾವಣ ಮರಾಮಂ ವಾ ಜಗದ್ರಕ್ಷತ ವಾನರಾಹ. ನನ್ನ ಪ್ರತಿಜ್ಞೆ ಈಗ ಸತ್ಯ ಆಗೋದನ್ನು ನೀವು ನೋಡ್ತೀರಿ. ಅದೇನಂದ್ರೆ, ಈ ಸ್ವಲ್ಪ ಹೊತ್ತಿನಲ್ಲಿ ಈ ಜಗತ್ತಿನಲ್ಲಿ ನಾನಿರಬೇಕು ಅಥವಾ ರಾವಣ ಇರಬೇಕು. ಅರಾವಣಂ ಅರಾಮಂ ವಾ, ಜಗತ್ತಿನಲ್ಲಿ ಅವರಿಬ್ಬರು ನಮ್ಮಿಬ್ಬರ ಪೈಕಿ ಒಬ್ಬ ಇರಬೇಕು, ಇಬ್ಬರೂ ಬದುಕಿ ಉಳಿಯುವಂತಿಲ್ಲ. ನಾನು ಅದನ್ನು ಮಾಡ್ತೇನೆ. ರಾಜ್ಯನಾಶಂ ವನೇವಾಸಂ ದಂಡಕೆ ಪರಿಧಾವನಂ. ಇಲ್ಲಿ ತನಕ ನನಗೆ ಬಂದ ಸಂಕಷ್ಟಗಳು ಒಂದೆರಡಲ್ಲ, ನಾನಾ ಥರದ ಸಂಕಷ್ಟಗಳನ್ನು ನಾನು ಅನುಭವಿಸಬೇಕಾಯಿತು. ರಾಜ್ಯನಾಶ, ಪಟ್ಟಾಭಿಷೇಕ ಆಗುವಂಥ ಪರಿಸ್ಥಿತಿ ನನಗೆ ಅಂಥ ಸುಯೋಗ ತಪ್ಪಿ ರಾಜ್ಯವನ್ನು ಕಳೆದುಕೊಂಡು ನಾನು ವನಕ್ಕೆ ಬರಬೇಕಾಯಿತು. ವನೇವಾಸ, ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕಾಯಿತು. ದಂಡಕ್ಕೆ ಪರಿಧಾವನಂ, ದಂಡಕಾರಣ್ಯದಲ್ಲಿ ದಿಕ್ಕು ತಪ್ಪಿ ಅಲೆದಾಡಬೇಕಾಯಿತು. ವೈದೇಶ್ಯಾಶ್ಚ ಪರಾಮರ್ಶಂ, ಸೀತೆಯನ್ನು ಕಳೆದುಕೊಳ್ಬೇಕಾಯಿತು. ರಕ್ಷೋಭಿಷ್ಟ ಸಮಾಗಮಂ, ಆ ದಂಡಕಾರಣ್ಯದ 14,000 ಜನ ರಾಕ್ಷಸರನ್ನು ನಾನು ಎದುರಿಸಬೇಕಾಯಿತು. ಪ್ರಾಪ್ತಂ ದುಃಖಂ ಮಹದ್ಘೋರಂ ಕ್ಲೇಶಂ ಚ ನಿರಯೋಧಮಂ, ನರಕದಲ್ಲಿ ಸಿಗಬಹುದಾದಂಥ ಕೆಟ್ಟ ದುಃಖ ನನಗೆ ಬಂದು ಒದಗಿತ್ತು, ಅಷ್ಟೇ ಕಷ್ಟಗಳು ಬಂದವು. ಅದ್ಯ ಸರ್ವಮಹಂ ಚಕ್ಷೆ ನಿಹತ್ವ ರಾವಣಂ ರಣೆ. ರಾವಣ ಇವತ್ತು ನನ್ನ ಕೈ ಸಿಕ್ಕಿದ್ದಾನೆ, ಅವನನ್ನು ಕೊಂದು
ಆ ಸಂಕಟ ದುಃಖ ನನಗೆಲ್ಲ ಏನು ಬಂದೊದಗಿತ್ತು ಅದನ್ನೆಲ್ಲ ನಾನು ಇವತ್ತು ಕಳ್ಕೊಳ್ಳೋನಿದ್ದೇನೆ. ನಾನು ಇಲ್ಲಿ ತನಕ ವಾನರ ಸೈನ್ಯವನ್ನು ಕರೆದುಕೊಂಡು ಬಂದೆ, ಸುಗ್ರೀವನನ್ನ ಕಿಷ್ಕಿಂಧೆಗೆ ರಾಜನನ್ನಾಗಿ ಮಾಡಿದೆ, ವಾಲಿಯನ್ನು ಕೊಂದೆ, ಸಮುದ್ರಕ್ಕೆ ದೊಡ್ಡ ಸೇತುವೆಯನ್ನ ಕಟ್ಟಿದ್ವಿ ನಾವೆಲ್ಲ ಸೇರಿ. ಇದೆಲ್ಲ ಯಾತಕ್ಕಾಗಿ ಮಾಡಿದ್ವಿ? ಈ ಎಲ್ಲ ಕ್ರಿಯೆಗಳ ಉದ್ದೇಶ ಈ ರಾವಣನನ್ನು ಸದೆ ಬಡಿಯೋದು. ಅಂತ ರಾವಣ ಇವತ್ತು ನನ್ನ ಎದುರಿಗಿದ್ದಾನೆ, ನೀವಿಲ್ಲೇ ನಿಂತ್ಕೊಂಡು ನನ್ನ ಯುದ್ಧವನ್ನು ನೋಡಿ ಅಂತ ಅವರಿಗೆಲ್ಲ ಹೇಳಿದೆ. ಅದ್ಯ ರಾಮಸ್ಯ ರಾಮತ್ವಂ ಪಶ್ಯಂತು ಮಮ ಸಂಯುಗೆ ತಯೋಲೋಕ ಸಗಂಧರ್ವಾಹ ಸದೇವಾಹ ಸರ್ಷಿಚಾರಣಾಹ. ದೇವ, ಗಂಧರ್ವ, ಸಿದ್ಧ, ಚಾರಣರು, ಮಹರ್ಷಿಗಳು ಇವರೆಲ್ಲ ಆಕಾಶದಲ್ಲಿ ನೆರೆದು ನನ್ನ ಮತ್ತು ರಾವಣನ ನಡುವೆ ನಡೆಯುವಂಥ ಯುದ್ಧವನ್ನು ನೋಡಲಿ, ಮತ್ತು ನಾನು ರಾಮ ಅನ್ನೋದನ್ನ ನನ್ನ ಸರ್ವೋತ್ತಮತ್ವವನ್ನು, ಅದ್ಯ ರಾಮಸ್ಯ ರಾಮತ್ವಂ, ರಾಮ ಯಾವ ಕಾರಣದಿಂದಾಗಿ ರಾಮ ಆಗಿದ್ದಾನೆ, ಯಾವ ಕಾರಣದಿಂದಾಗಿ ಆತ ಭಗವಂತನ ಅವತಾರಭೂತ ಆಗಿದ್ದಾನೆ ಅಂತ ಅನ್ನೋದನ್ನೆಲ್ಲ ಆ ತತ್ವವನ್ನು ಸರಿಯಾಗಿ ಅವರೆಲ್ಲ ತಿಳಿದುಕೊಳ್ಳಿ. ಯಾರಿಗೆ ಅದರ ಸರಿಯಾದ ಜ್ಞಾನ ಇದೆ ಅವರು ಆ ಜ್ಞಾನಕ್ಕೆ ದಾರ್ಢ್ಯವನ್ನು ಕಂಡುಕೊಳ್ಳಿ, ಅವರ ಜ್ಞಾನ ದೃಢವಾಗಲಿ, ಸ್ಥಿರ ಆಗಲಿ. ಯಾರಿಗೆ ರಾಮ ಕೇವಲ ಒಬ್ಬ ಮನುಷ್ಯ ಅನ್ನುವಂಥ ಕಲ್ಪನೆ ಇದೆಯೋ ಅವರು ಆ ಭ್ರಾಂತಿಯನ್ನು ಹರಿದೊಗೆದು ಆತ ಪರತತ್ವ ಅನ್ನುವಂಥ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ತನಕ ಈ ಭೂಮಂಡಲ ಇರ್ತದ ಸ್ಥಾವರ ಜಂಗಮಾತ್ಮಕವಾಗುತ್ತದೆ, ಅಚಲಾತ್ಮಕವಾದ ಈ ಜಗತ್ತು ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ರಾಮ ಮತ್ತು ರಾವಣರ ನಡುವಿನ ಏನು ಯುದ್ಧ ನಡೆದಿದೆ ಆ ಯುದ್ಧವನ್ನು ಜಗತ್ತು ನೆನಪಿಟ್ಕೊಳ್ತದೆ. ಅಂಥ ಒಂದು ಯುದ್ಧವನ್ನು ನಾನೀಗ ಮಾಡಿ ತೋರಿಸುವನಿದ್ದೇನೆ. ಜನ ಮಾತಾಡ್ಕೊಳ್ತಾರೆ ಮುಂದೆ. ಹೀಗೆ ಹೇಳಿ ಆ ಯುದ್ಧಕ್ಕೆ ಸನ್ನದ್ಧನಾದ ರಾವಣರಿಬ್ಬರು ಬಲವಾದ ಯುದ್ಧವನ್ನು ಪ್ರಾರಂಭ ಮಾಡಿದರು. ಗಾಳಿಯ ಹೊಡೆತಕ್ಕೆ ಸಿಲುಕಿ, ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿ ಮೋಡಗಳೆಲ್ಲ ಚೆದರು ಹೋಗುವಂತೆ ರಾಮ ಎಡೆಬಿಡದೆ ಏನು ಬಾಣಗಳನ್ನು ಪ್ರಯೋಗ ಮಾಡ್ತಿದ್ದ. ಆ ಬಾಣಗಳಿಂದಾಗಿ ರಾವಣನ ಸೈನ್ಯವೆಲ್ಲ ದಿಕ್ಕಾಪಾಲಾಯಿತು. ಅವನು ಭಯಗೊಂಡ. ಹೀಗೆ ಯುದ್ಧ ಬಹಳ ಕಾಲ ಮುಂದುವರೆದ್ರೆ ನಾನು ಬದುಕಲಿಕ್ಕಿಲ್ಲ ಅಂತ ಅವನಿಗೆ ಭಯ ಆಯಿತು. ಮತ್ತು ಲಂಕಾನಗರಕ್ಕೆ ಪಲಾಯನ ಮಾಡಿಬಿಟ್ಟ. ಲಕ್ಷ್ಮಣ ಮೂರ್ಛೆ ಹೋದ. ಶಕ್ತ್ಯಾ ನಿಪಾತಿತಂ ದೃಷ್ಟ ರಾವಣೇನ ಬಲೀಯಸ ಲಕ್ಷ್ಮಣಂ ಸಮರೇಶೂರಂ ಶೋಣಿತೌಹ ಪರಿಪ್ಲುತಂ. ರಕ್ತದ ಮಡುವಿನಲ್ಲಿ ಕೊಯ್ದು ಲಕ್ಷ್ಮಣ ಕೆಳಗೆ ಬಿದ್ದುಬಿಟ್ಟಿದ್ದ. ವಿಸರ್ಜನ್ನೇವ ಬಾಣೌಘಾನ್ ಸುಷೇಣಂ ವಾಕ್ಯಮಬ್ರವೀತ್. ಲಕ್ಷ್ಮಣನನ್ನ ರಾಮ ನೋಡಿದ. ಈ ನಡುವೆ ಆ ಸುಷೇಣ ಅಂತ ಏನಿದ್ದಾರೆ ಕಪಿಗಳ ವೈದ್ಯ ಅವನಿಗೆ ಹೇಳಿದ, ಲಕ್ಷ್ಮಣ ಕೆಳಗೆ ಬಿದ್ದಿದ್ದಾನೆ, ಅವನು ಪ್ರಾಣ ಸಂಕಟದಿಂದ ಒದ್ದಾಡ್ತಿದ್ದಾನೆ, ಅವನ ಪ್ರಾಣ ಸಂಕಟ, ಅವನ ತೊಳಲಾಟ ಅದು ನನ್ನ ದುಃಖವನ್ನು ಹೆಚ್ಚಿಸ್ತಿದೆ. ಇವನನ್ನ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ರಾವಣನನ್ನು ಎದುರಿಸುವಂಥ ಶಕ್ತಿ ನನಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಯಾವ ಧೈರ್ಯದಿಂದ ನಾನು ಯುದ್ಧ ಮಾಡಬೇಕು? ಲಕ್ಷ್ಮಣನನ್ನೇ ನಾನೊಂದು ವೇಳೆ ಕಳ್ಕೊಳ್ಳುವಂಥ ಪ್ರಸಂಗ ಬಂದರೆ ನಾನು ಬದುಕಿದ್ದಾದರೂ ಉಪಯೋಗವೇನು? ಯಾವ ಸುಖವನ್ನು ನಾನು ಅನುಭವಿಸಬೇಕು? ನನ್ನ ಪರಾಕ್ರಮ ಎಂಥದ್ದು, ನನ್ನ ಪರಾಕ್ರಮ ಎಷ್ಟು ಅಂತನ್ನೋದ್ರ ಬಗ್ಗೆ ನನಗೆ ಸಂಶಯ ಬರ್ತಿದೆ, ನನಗೆ ನಾಚಿಕೆ ಬರ್ತಾ ಇದೆ. ನನ್ನ ಕೈಯಿಂದ ಧನುಸ್ಸು ಕೆಳಗೆ ಜಾರಿ ಬೀಳ್ತಿದೆ. ಇವನನ್ನು ನೋಡಿ ನನಗೂ ಕೂಡ ಸತ್ತು ಹೋಗಬೇಕು ಅಂತ ಅನಿಸ್ತಿದೆ. ನನಗಿವನು ಪ್ರಾಣ ಇದ್ದಂತೆ, ಬಹಿಷ್ಕರ ಪ್ರಾಣ. ಮನುಷ್ಯನ ಪ್ರಾಣಗಳು ಅವನು ಹೃದಯದೊಳಗಿರ್ತವೆ. ಲಕ್ಷ್ಮಣ ಅಂದರೆ ನನಗೆ ಹೊರಗೆ ಸಂಚಾರ ಮಾಡುವಂಥ ಪ್ರಾಣ ಇದ್ದಂತೆ. ಹೀಗೆ ನಾನಾ ಥರ ವಿಲಾಪ ಮಾಡಿದ. ವಿಜಯೋಪಿ ಹಿಮೇಶೂರ ನ ಪ್ರಿಯಾಯೋ ಉಪಕಲ್ಪತೆ ಅಚಕ್ಷುರು ವಿಷಯಶ್ಚಂದ್ರ ಕಾಂಪ್ರೀತಿಂ ಜನಯಿಷ್ಯತಿ. ಒಂದು ವೇಳೆ ನಾನು ಇನ್ನು ಮುಂದೆ ರಾವಣನನ್ನು ಗೆದ್ದು ಸೀತೆಯನ್ನು ಪಡ್ಕೊಂಡ್ರೂ ಕೂಡ ಲಕ್ಷ್ಮಣ ಒಂದು ವೇಳೆ ಸತ್ತು ಹೋದರೆ ನನಗದರಿಂದ ಏನು ಸುಖ ಆಗೋದಿಲ್ಲ. ಯಥೈವ ಮಾಂ ವನಂ ಯಾಂತಂ ಮನುಯಾತಿ ಮಹಾಜಿತಿ ಅಹಮಪನಿಯಾಸ್ಯಾಮಿ ತಥೈವೇನಂ ಯಮಕ್ಷಯಂ. ನಾನು ಅರಣ್ಯಕ್ಕೆ ಹೋಗಬೇಕು ಅಂತಂದ್ರೆ ನನ್ನ ತಂದೆ ತಾಯಿಗಳ ಅಪೇಕ್ಷೆ ಆಗಿತ್ತು, ದಶರಥ ಮತ್ತು ಕೈಕೇಯಿಯರು. ಅದಂತೆ ನಾನು ಅರಣ್ಯಕ್ಕೆ ಬಂದೆ. ಲಕ್ಷ್ಮಣ ಹೋಗಬೇಕು ಅಂತ ಅವರೇನು ಹೇಳಿರಲಿಲ್ಲ. ಆದರೆ ಲಕ್ಷ್ಮಣ ನನ್ನ ಮೇಲಿನ ಪ್ರೀತಿಯಿಂದ ನನ್ನನ್ನು ಹಿಂಬಾಲಿಸಿ ಅರಣ್ಯಕ್ಕೆ ಬಂದ. ಇವತ್ತು ಆತ ಯಮಲೋಕಕ್ಕೆ ಹೋದಾಗ ಅವನನ್ನು ಹಿಂಬಾಲಿಸಿ ನಾನು ಹೋಗದೇ ಇದ್ದರೆ ಅದು ತಪ್ಪಾಗಿತ್ತು. ನಾನು ಕೂಡ ಬದುಕಿರೋದಿಲ್ಲ, ಆತನನ್ನು ಹಿಂಬಾಲಿಸಿ ಹೋಗ್ತೇನೆ.
ಕಪಟಿಗಳಾದಂಥ ರಾಕ್ಷಸರು ಲಕ್ಷ್ಮಣನಿಗೆ ಇಂಥ ದುಸ್ಥಿತಿಯನ್ನು ಇವತ್ತು ತಂದಿದ್ದಾರೆ. ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವಾ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ. ಇದೊಂದು ಬಹಳ ಸುಂದರವಾದಂಥ ಮಾತು. ಅಣ್ತಮ್ಮಂದ್ರ ನಡುವಿನ ಬಾಂಧವ್ಯ ಎಂಥದ್ದು ಅಂದರೆ, ಅವ್ರು ಎಷ್ಟೇ ಹೊಡೆದಾಡಲಿ, ಆಸ್ತಿ ಅಂತ ಸಣ್ಣ ಪುಟ್ಟ ಸಂಗತಿಗಾಗಿ, ಕ್ಷುದ್ರ ಸಂಗತಿಗಳಿಗಾಗಿ ಅವರೆಷ್ಟೇ ಹೊಡೆದಾಡಲಿ, ಅವರಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರಾದ್ರಿಂದ ಅವ್ರ ನಡುವೆ ಇಂಥ ಒಂದು ಅದ್ಭುತವಾದ ಬಾಂಧವ್ಯ ಇರ್ತದಲ್ಲ, ಆ ಬಾಂಧವ್ಯ, ಅಣ್ಣ ತಮ್ಮಂದ್ರ ನಡುವಿನ ಬಾಂಧವ್ಯ ಎಂಥದ್ದು ಅನ್ನೋದ್ರ ಬಗ್ಗೆ ರಾಮ ಹೇಳೋ ಮಾತಿದು. ನೀವು ಒಬ್ಬಳನ್ನು ಮದುವೆ ಮಾಡ್ಕೊಂಡಿರ್ತೀರಿ, ಆ ಮದುವೆ ಮಾಡ್ಕೊಂಡು ಅವಳು ಆಕಸ್ಮಿಕವಾಗಿ ಸತ್ತು ಹೋದರೆ ಅಥವಾ ಯಾವುದೋ ಕಾರಣದಿಂದ ಆಕೆಯನ್ನು ಬಿಡೋ ಪ್ರಸಂಗ ಬಂದರೆ ನೀವು ಮತ್ತೊಬ್ಬರನ್ನು ಮದುವೆ ಮಾಡ್ಕೋಬೋದು. ದೇಶೇ ದೇಶೇ ಕಲತ್ರಾಣಿ, ಈ ಊರಿನಲ್ಲಿ ಅಲ್ಲದೆ ಇದ್ರೆ ಮತ್ತೊಂದು ಊರಿನಲ್ಲಿ, ಈ ಜಾಗದಲ್ಲಿ ಅಲ್ಲದೆ ಇದ್ರೆ ಮತ್ತೊಂದು ಜಾಗದಲ್ಲಿ ನಿಮಗೊಂದು ಒಳ್ಳೆಯ ಹೆಣ್ಣು ಸಿಗ್ಬೋದು, ನೀವು ಮದುವೆ ಮಾಡ್ಕೋಬೋದು. ದೇಶೇ ದೇಶೇಚ ಬಾಂಧವ, ಬೀಗರು ಬಾಂಧವರು ನಿಮಗೆ ಈ ಊರಿನಲ್ಲಿ ಮತ್ತೊಂದು ಊರಿನಲ್ಲಿ ಎಲ್ಲ ಕಡೆ ಸಿಗ್ತಾರೆ. ಈ ಊರಿನಲ್ಲಿ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ರೆ ಇಲ್ಲಿ ಬಾಂಧವರು, ಇಲ್ಲಿ ಬೀಗರು, ಮತ್ತೊಂದು ಕಡೆಯನ್ನು ಮದುವೆ ಮಾಡ್ಕೊಂಡ್ರೆ ಅಲ್ಲಿ ಬೀಗರು, ಅಲ್ಲಿ ಬಾಂಧವರು, ಎಲ್ಲ ಕಡೆ ಬೀಗರು ಬಾಂಧವರು ಸಿಕ್ಕೇ ಸಿಗ್ತಾರೆ, ಅದೇನು ಅಪರೂಪ ಅಲ್ಲ. ತಂತು ದೇಶಂನ ಪಶ್ಯಾಮಿ ಯತ್ರ ಭ್ರಾತಾ ಸಹೋದರ. ಆದರೆ ನಿಮಗೆ ಸಹೋದರರು ಎಲ್ಲ ಕಡೆ ಸಿಗೋದಿಲ್ಲ. ನೀವೇನು ಒಂದ್ಸರಿ ಹುಟ್ಟಿ ಬಂದಿರ್ತೀರಿ, ನಿಮ್ಮಕ್ಕಿಂತ ಮೊದಲು ನಿಮಗೆ ಅಣ್ಣನಾಗಿಯೋ ಅಥವಾ ನಿಮ್ಗೆ ತಮ್ಮನಾಗಿಯೋ ಏನು ಸಹೋದರ ಹುಟ್ಟಿ ಬಂದಿರ್ತಾನೆ, ಆಮೇಲೆ ಅಂಥ ಸಹೋದರ ನೀವು ಪಡ್ಕೊಳ್ಳಾರೆ. ಯಾಕಂದರೆ ನೀವು ಅಂಥ ಸಹೋದರನ ಪಡ್ಕೊಳ್ಬೇಕಾದ್ರೆ ನೀವು ಮುಂದಿನ ಜನ್ಮಕ್ಕೆ ಹೋಗ್ಬೇಕಷ್ಟೆ. ಮತ್ತೊಮ್ಮೆ ನೀವು ಜನ್ಮ ತಾಳಿದಾಗ ನಿಮಗೆ ಅಂಥ ಒಬ್ಬ ಸಹೋದರ ಸಿಗ್ತಾನೆ ಹೊರತು ಈ ಜನ್ಮದಲ್ಲಿ ಮತ್ತೊಂದು ಹೆಂಡತಿಯನ್ನು ಮಾಡ್ಕೊಳ್ಬೋದು, ಮತ್ತಷ್ಟು ಬೀಗರನ್ನ, ಬಾಂಧವರನ್ನ, ಸ್ನೇಹಿತರನ್ನು ಸಂಪಾದನೆ ಮಾಡ್ಬೋದು. ಸಹೋದರನ್ನು ಮತ್ತೊಮ್ಮೆ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಹುಟ್ಟಿದವನೇ ಸಹೋದರ. ನನಗೀಗ ರಾಜ್ಯದಿಂದ ಏನಾಗಬೇಕಾಗಿದೆ? ಸುಮಿತ್ರ ಅಂದರೆ ಲಕ್ಷ್ಮಣನ ತಾಯಿ, ನಾನು ಅಯೋಧ್ಯೆಗೆ ಹೋದಾಗ ನನ್ನನ್ನು ಕೇಳಿದರೆ, ಲಕ್ಷ್ಮಣ ಎಲ್ಲಿದ್ದಾನೆ ಅಂತ ನನ್ನನ್ನು ಏನಾದರೂ ಪ್ರಶ್ನೆ ಮಾಡಿದರೆ ನಾನು ಅವನಿಗೆ ಏನು ಉತ್ತರ ಕೊಡಬೇಕು? ಬರೇ ಸುಮಿತ್ರ ಅಷ್ಟೇ ಕೇಳ್ತಾಳೆ ಅಂತಲ್ಲ. ಸುಮಿತ್ರೆ ಅಂದರೆ ಲಕ್ಷ್ಮಣನ ತಾಯಿ, ಅವಳೊಬ್ಬಳೇ ಕೇಳ್ತಾಳೆ. ಲಕ್ಷ್ಮಣನ ಹೆತ್ತವಳು ಅವಳೊಬ್ಬಳೇ, ಅದರಿಂದ ಅವಳೊಬ್ಬಳೇ ಕೇಳ್ತಾಳೆ ಅಂತಲ್ಲ. ನನ್ನ ತಾಯಿ ಕೌಸಲ್ಯ ಕೂಡ ಕೇಳ್ತಾಳೆ. ಅವಳಿಗೂ ನನ್ನ ಮೇಲಿರುವಷ್ಟೇ ಪ್ರೀತಿ ಲಕ್ಷ್ಮಣನ ವಿಷಯದಲ್ಲಿದೆ. ಲಕ್ಷ್ಮಣ ನಿನ್ನ ಜೊತೆ ಅರಣ್ಯಕ್ಕೆ ಹೋದ, ಈಗ ನೀನು ಅವನನ್ನು ಬಿಟ್ಟು ಒಬ್ಬನೇ ಬಂದಿಯಲ್ಲ ಅಂತ ಅವ್ರು ನನ್ನನ್ನು ಕೇಳಿದರೆ ನಾನೇ ಉತ್ತರ ಕೊಡಬೇಕು? ಅವ್ರು ಅಲ್ಲದೆ ಭರತ ಶತ್ರುಘ್ನರು ಕೂಡ ಕೇಳ್ತಾರೆ, ಎಲ್ಲಿ ಬಿಟ್ಟು ಬಂದಿ ಲಕ್ಷ್ಮಣನನ್ನು ಕೇಳ್ತಾರೆ. ಅವರೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗ್ತದೆ. ಆ ಉತ್ತರ ಕೊಡುವಂಥ ಪ್ರಸಂಗವನ್ನು ಎದುರಿಸೋದೇ ಬೇಡ, ನಾನು ಇಲ್ಲೇ ಪ್ರಾಣ ಬಿಟ್ಟು ಬಿಡ್ತೇನೆ. ಬಂಧುಗಳ ಚುಚ್ಚು ನುಡಿಯನ್ನು, ಕಟು ನುಡಿಯನ್ನು ನಾನು ಕೇಳಲಿಕ್ಕೆ ಸಿದ್ಧನಿಲ್ಲ. ಹಿಂದೆ ಯಾವುದೋ ಜನ್ಮದಲ್ಲಿ ಏನೋ ದುಷ್ಕೃತ್ಯ ಮಾಡಿದ್ದೆ, ಆ ದುಷ್ಕೃತ್ಯದ ಕಾರಣದಿಂದಾಗಿ ಅಂಥ ಪ್ರೀತಿ ಪಾತ್ರನಾದಂಥ, ಧಾರ್ಮಿಕನಾದಂಥ ನನ್ನ ತಮ್ಮ ಇವತ್ತು ನನ್ನ ಎದುರಿಗೆ ಸತ್ತು ಹೋಗಿದ್ದಾನೆ. ಅವನೇನು ಅಂತ ಪಾಪ ಮಾಡಿದ್ದಿಲ್ಲ, ಪರಮ ಪುರುಷ, ಎಲ್ಲ ಕರ್ಮಗಳ ಬಂಧನವನ್ನು ಮೀರಿದವನು. ಇಂಥ ಮಾತುಗಳನ್ನು ಆಡಿ ಜನರಿಗೆ ಈ ಜಗತ್ತಿನಲ್ಲಿ ಏನು ಸಂಕಷ್ಟಗಳು ಬರ್ತಾವಲ್ಲ, ಆ ಸಂಕಷ್ಟಗಳಿಗೆಲ್ಲ ಅವ್ರವ್ರು ಮಾಡಿದಂಥ ಪಾಪಗಳೇ ಕಾರಣ ಅನ್ನೋದನ್ನು ಆತ ಮೇಲಿನ ಮೇಲೆ ತೋರಿಸ್ತಿರ್ತಾನಷ್ಟೆ. ನೀವು ಹೆಂಡತಿಯನ್ನು ಕಳ್ಕೊಂಡ್ರೆ, ಮಕ್ಕಳನ್ನು ಕಳ್ಕೊಂಡ್ರೆ, ಸಹೋದರರನ್ನು ಕಳ್ಕೊಂಡ್ರೆ, ತಂದೆ ತಾಯಿಯಂದ್ರನ್ನು ಕಳ್ಕೊಂಡ್ರೆ, ಅದು ಕೆಲವಕ್ಕೂ ಕೂಡ ಸಮಾನವಾದಂಥ ಪಾಪಕ್ಕೆ ಸಮಾನವಾದಂಥ ಫಲ. ಅಸಭ್ಯ ಕ್ರಿಯತೆ ಕರ್ಮ ರುದದ್ಭಿರ ಅನುಭೂಯತೆ ಅಂತಂದು ಶಾಸ್ತ್ರದ ಮಾತು. ಅಸಭ್ಯ ಕ್ರಿಯತೆ ಕರ್ಮ, ಪಾಪವನ್ನು ಮಾಡುವಾಗ ನಗ್ನತಾ ಪಾಪ ಮಾಡ್ತೀರಿ, ಪಾಪ ಮಾಡುವಾಗ ಅದರ ದುಷ್ಪರಿಣಾಮದ ಬಗ್ಗೆ ಎಚ್ಚರ ಇರೋದಿಲ್ಲ. ಹಾಸ್ಯ ಮಾಡ್ಕೊಂಡು ಪಾಪ ಮಾಡ್ತೀರಿ. ರುದದ್ಭಿರ ಅನುಭೂಯತೆ, ಅನುಭವಿಸುವಾಗ, ಪಾಪದ ಫಲವನ್ನು ಅನುಭವಿಸುವಾಗ ಅಳತಾ ಅನುಭವಿಸ್ತೀರಿ. ಯಾಕಂದ್ರೆ ಹಿಂದೆ ಯಾವ ಕರ್ಮ ಮಾಡಿದ್ದೆ ಅಂತ ಗೊತ್ತಿರೋದಿಲ್ಲ. ಕೆಲವು ಬಲವಾದಂಥ ಪಾಪ ಪುಣ್ಯಗಳಿಗೆ, ಈ ಜನ್ಮದಲ್ಲಿ ಮಾಡಿದಂಥ ಬಲವಾದ ಪಾಪ ಪುಣ್ಯಗಳಿಗೆ ಇದೇ ಜನ್ಮದಲ್ಲಿ ಅದರ ಫಲ ಅಂತ ಹೇಳ್ತಾರೆ. 3 ವರ್ಷ 3 ತಿಂಗಳು 3 ದಿವಸದಲ್ಲಿ ಅದು ಅನುಭವಿಸಿ ಮುಗಿಸ್ತೀವಿ. ಆದರೆ ಎಲ್ಲನೂ ಇದೇ ಜನ್ಮದಲ್ಲಿ ಅನುಭವಿಸಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವನ್ನ ಮುಂದಿನ ಜನ್ಮದಲ್ಲಿ, ಕೆಲವನ್ನ ನರಕದಲ್ಲಿ ಇತ್ಯಾದಿ ಸ್ವರ್ಗದಲ್ಲಿ ಅನುಭವಿಸಬೇಕಾಗ್ತದೆ. ಅಂಥ ಕೆಲವು ಪಾಪ ಪುಣ್ಯಗಳನ್ನು ನಾವು ಮಾಡಿರ್ತೀವಿ. ಹಾಗೆ ಆ ಕರ್ಮಗಳನ್ನು ನೆನಪು ಮಾಡ್ಕೋಬೇಕು. ಬೇಕಾದಷ್ಟು ಸರಿ ಹಿಂದೂ ಹೇಳಿದ್ದೆ. ಆದರೆ ಕರ್ಮವನ್ನು ನಾವು ಮಾಡ್ತೀವಿ, ನಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಅಲ್ಲದೆ ಯಾವುದೇ ದುಷ್ಪರಿಣಾಮ ಸತ್ಪರಿಣಾಮ ನಮಗಾಗೋದಿಲ್ಲ. ನಾನೇನು ಮಾಡಿದ್ದೆ ಅಂತ ಮನುಷ್ಯ, ನಾನೇನು ಮಾಡಿಲ್ಲ, ನನಗಿಂತ ದುಷ್ಪರಿಣಾಮ ಯಾಕೆ ಆಯಿತು ಅಂತ ಅನ್ಕೋಬೇಕಾಗಿಲ್ಲ. ಅಂದ್ಕೊಂಡ್ರೆ ಆತನ ಭ್ರಮೆ ಅಷ್ಟೇ. ಹಾ ಭ್ರಾತರು ಮನುಜಶ್ರೇಷ್ಠ ಶೂರಾಣಾಂ ಪ್ರವರ ಪ್ರಭೋ
ಏಕಾಕಿ ಕಿನ್ನು ಮಾಂ ತ್ಯಕ್ತ್ವಾ ಪರಲೋಕಾಯ ಗಚ್ಚತಿ. ನೀನು ಮಹಾಶೂರ, ಪುರುಷೋತ್ತಮ, ನೀನು ಶ್ರೇಷ್ಠ ಮನುಷ್ಯ. ನೀನು ನನ್ನನ್ನು ಇವತ್ತು ಬಿಟ್ಟು ಪರಲೋಕಕ್ಕೆ ಯಾತಕ್ಕಾಗಿ ಹೊರಟೋದೆ? ನಾನು ಇಷ್ಟೆಲ್ಲ ನಿನ್ನ ಜೊತೆ ಮಾತಾಡ್ತಿದ್ದೇನೆ, ನಿನ್ನ ಬಗ್ಗೆ ಗೋಳಾಡ್ತಿದ್ದೇನೆ, ನೀನು ಮಾತ್ರ ನನ್ನ ಜೊತೆ ಏನನ್ನೂ ಮಾತೇ ಆಡ್ತಿಲ್ಲ. ಹಿಂದೆ ನಾನು ಕಾಡು ಮೇಡುಗಳಲ್ಲಿ ಅಲದಾಡಿದಾಗ, ಸಂತಪಟ್ಟಾಗ, ಸೀತೆಯನ್ನು ಕಳೆದುಕೊಂಡಾಗ, ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಂಡು ಆಕ್ರೋಶ ಮಾಡಿದಾಗ ನೀನು ನನಗೆ ಸಮಾಧಾನ ಮಾಡಿದ್ದೆ. ಹಿಂದೊಮ್ಮೆ ಇದೇ ರಾಮನೇ ರಾಕ್ಷಸರನ್ನೆಲ್ಲ ಒಂದೇ ಕ್ಷಣಕ್ಕೆ ಧ್ವಂಸ ಮಾಡಿಬಿಡ್ತೀನಿ ಅಂತ ಸಿದ್ಧನಾಗಿದ್ದ. ಯಾವನೋ ಒಬ್ಬ ರಾಕ್ಷಸ ಸೀತೆಯನ್ನು ಅಪಹಾರ ಮಾಡಿದ ಅನ್ನೋ ಕಾರಣಕ್ಕೆ ಇಡೀ 3 ಲೋಕವನ್ನು, ಸಮಸ್ತ ರಾಕ್ಷಸಗಳನ್ನು ಧ್ವಂಸ ಮಾಡುವುದು ಸರಿಯಲ್ಲ, ಕೋಪವನ್ನು ಹತೋಟಿಯಲ್ಲಿಟ್ಕೋ ಅಂತ ಲಕ್ಷ್ಮಣ ಆತನಿಗೆ ಸಮಾಧಾನ ಮಾಡಿದ್ದ. ಅದನ್ನೆಲ್ಲ ರಾಮ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ. ನೀನ್ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ. ಹೀಗೆ ರಾಮ ಏನು ಆಲೋಪ ಮಾಡಿದ, ಆ ಆಲಾಪವನ್ನೆಲ್ಲ ಕೇಳಿ ಸುಷೇಣ, ಕಪಿಗಳ ವೈದ್ಯ, ಅವನಿಗೆ ಹೇಳಿದ, ನಿನಗೇನೀಗ ಸಂಕಟ ಆಗಿದೆ, ಆ ಸಂಕಟವನ್ನು ಪರಿತ್ಯಾಗ ಮಾಡು, ಚಿಂತೆಯನ್ನು ದೂರ ಮಾಡು. ನಿನ್ನ ತಮ್ಮ ಮರಣ ಹೊಂದಿಲ್ಲ, ಅವನಿಗೇನಾಗಿಲ್ಲ. ನೋಡು, ಆತನ ಮುಖ ತನ್ನ ಮುಖದ ಕಳೆಯನ್ನು ತೇಜಸ್ಸನ್ನು ಕಳ್ಕೊಂಡಿಲ್ಲ. ಒಂದು ವೇಳೆ ಆತ ಸತ್ತು ಹೋಗಿದ್ರೆ ಮುಖ ಕಪ್ಪಾಗಿರ್ಬೇಕಾಗಿತ್ತು. ಲಕ್ಷ್ಮಣನ ಮುಖ ತೇಜಸ್ಸಿನಿಂದ ಕೂಡಿದೆ, ಪ್ರಸನ್ನವಾಗಿದೆ. ಅವನ ಅಂಗೈಗಳು ಕಮಲದಂತೆ ಕೋಮಲಾಗಿವೆ, ಅದರ ಮೃದುವಾದ ಸ್ಪರ್ಶ ಇನ್ನೂ ಹೋಗಿಲ್ಲ. ಸತ್ತು ಹೋಗಿದ್ರೆ ಕೋಮಲತೆ, ಮಾರ್ಧವ ಅದೆಲ್ಲ ಹೊರಟು ಹೋಗಿರ್ತದೆ. ಅವನು ಜೀವಂತವಾಗಿದ್ದಾನೆ. ಅವನನ್ನು ಬದುಕಿಸ್ಲಿಕ್ಕೆ ನಾವೊಂದು ಏನಾದರೂ ಉಪಾಯವನ್ನು ಮಾಡೋಣ. ಅವನ ಶ್ವಾಸೋಚ್ಛ್ವಾಸಗಳ ಕ್ರಿಯೆಯನ್ನು ಕೂಡ ನಡೆದಿದೆ, ನೋಡು, ನೀನೇ ನೋಡು. ಹೀಗೆ ಸುಷೇಣ ಹೇಳಿ ಪಕ್ಕದಲ್ಲಿದ್ದಂಥ ಹನುಮಂತನಿಗೆ ಹೇಳಿದ, ಶೀಘ್ರ ಹೋಗು, ಮಹೋದಯ ಪರ್ವತ ಅಲ್ಲಿದೆ, ಅದರ ಸಮೀಪಕ್ಕೆ ಹೋಗು. ನಿನಗೆ ಈಗಾಗಲೇ ಅದರ ದಾರಿ ಗೊತ್ತಿದೆ. ಜಾಂಬವಂತ ಅಲ್ಲಿಗೆ ಹೋಗೋದು ಹೇಗೆ ಅಂತ ನಿನಗೆ ಹೇಳ್ತಾನೆ. ಆ ಪರ್ವತದ ದಕ್ಷಿಣದ ಶಿಖರಕ್ಕೆ ಹೋಗು. ಲಕ್ಷ್ಮಣನ ಜೀವ ಉಳಿಸ್ಲಿಕ್ಕಾಗಿ ವಿಶಲ್ಯಕರಣಿ, ಸಾವರಣಕರಣಿ, ಸಂಜೀವಕರಣಿ ಮತ್ತು ಸಂಧಾನಕರಣಿ ಅನ್ನುವಂಥ 4 ಔಷಧಗಳನ್ನು ಇಲ್ಲಿ ತೆಗೆದುಕೊಂಡು ಬಾ. ಹೀಗೆ ಸುಷೇಣ ಹೇಳಿದ ಕೂಡಲೇ ಹನುಮಂತ ಆ ಮಹೋದಯ ಪರ್ವತಕ್ಕೆ ಧಾವಿಸಿದ. ಅಲ್ಲಿ ಆತ ಹೋದಾಗ ಔಷಧಿ ಲತೆಗಳನ್ನು ಅವನಿಗೆ ಗುರುತಿಸ್ಲಿಕ್ಕಾಗಲಿಲ್ಲ. ಹಿಂದೆ ಕೂಡ ಹಾಗೇ ಆಗಿತ್ತು. ಎಲ್ಲಿದೆ ಅಂತ ನೋಡ್ಲಿಕ್ಕೆ ಹೋದಾಗ ಆ ಔಷಧಿ ಲತೆಗಳೆಲ್ಲ ಅದೃಶ್ಯ ಆಗಿಬಿಟ್ಟಿತ್ತು. ಬಂದು ಇದು 2ನೇ ಸರಿ ತರೋದು ಈ ಪರ್ವತವನ್ನು. ಹಿಂದೊಮ್ಮೆ ಆ ಕಥೆ ಬಂದಿತ್ತು. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ. ಇದಮೇವ ಗೃಹೀಷ್ಯಾಮಿ ಗೃಹೀತ್ವಾ ಶಿಖರಂ ಗಿರೇಹೇ. ಆ ಔಷಧಿ ಲತೆಗಳನ್ನು ಗುರುತಿಸ್ಲಿಕ್ಕೆ ನನಗೆ ಆಗದಿದ್ರೆ ಏನು ತೊಂದರೆ ಆಯಿತು, ಈ ಶಿಖರವನ್ನೇ ಎತ್ಕೊಂಡು ಇಲ್ಲಿಂದ ಧಾವಿಸಿ ಬಿಡ್ತೀನಿ ಅಂತ ಆಲೋಚನೆ ಮಾಡಿದ. ಈಗ ಆಲೋಚನೆ ಮಾಡಿ ಪರ್ವತದ ಬಳಿಗೆ ಹೋದ. ಶಿಖರವನ್ನು 3 ಬಾರಿ ಅಲುಗಾಡಿಸಿದ. ಬುಡ ಸಮೇತವಾಗಿ ಅದನ್ನು ಕಿತ್ತಿ ತನ್ನ 2 ಕೈಗಳಿಂದ ಮೇಲೆತ್ತಿ ಅದನ್ನು ಹಿಡಿದುಕೊಂಡು ಆತ ಹಾರಿದ. ಸುಷೇಣನ ಬಳಿಗೆ ಬಂದು ಅವನಿಗೆ ಹೇಳಿದ, ನೀನು ಯಾವ ಲತೆಗಳನ್ನು ತೆಗೆದುಕೊಂಡು ಬಾ ಅಂತ ನನಗೆ ಹೇಳಿದ್ದೆಲ್ಲ, ನನಗೆ ಆ ಲತೆಗಳ ಪರಿಚಯ ಆಗಲಿಲ್ಲ, ನಾನು ನಿನ್ನಂಥ ವೈದ್ಯ ಅಲ್ಲ. ಆದರೆ ಆ ಪರ್ವತದ ದಕ್ಷಿಣದ ಶಿಖರವನ್ನೇ ಸಮಗ್ರವಾಗಿ ಕಿತ್ಕೊಂಡು ಬಂದಿದ್ದೇನೆ. ಇದರಲ್ಲಿರುವಂಥ ಔಷಧಿ ಲತೆಗಳನ್ನು ನೀನು ಹುಡುಕಿ ಆ ಲಕ್ಷ್ಮಣನನ್ನ ಪುನರುಜ್ಜೀವನಗೊಳಿಸುವ. ಸಮುದ್ಬರ್ಹಾಸ ಸತ್ಯತ ಸಾಂಸ ರಾಘವ ವಿದೇಶಿಕ ಪ್ರಾಣವರಾತ್ಮಜಂ ಪುನಃ ಪ್ರಭು ಸಮಾನೇತು ಮಥೋ ವರೋಷಧೀ ಸಚಾನಿನಾಯಶು ಗಿರಿಂ ಪುನಸ್ತಂ. ಆ ಪರ್ವತವನ್ನೇ ಹೊತ್ಕೊಂಡು ಬಂದ. ತದ್ಗಂಧ ಮಾತ್ರೇಣ ಸಮುತ್ಥಿತೋಸೌ ಸೌಮಿತ್ರಿರಾಕ್ತೋರು ಬಲಶ್ಚ ಪೂರ್ವವತ್ ಶಶಂಶ ಚಾಶ್ಲಿಶ್ಚ ಮರುತ್ಸುತಂ ಪ್ರಭು ಸರಾಘವ ಅಗಣ್ಯ ಗುಣಾರ್ಣವಸ್ಮಯನ್. ಸುಷೇಣ ಹನುಮಂತ ಹೇಳಿದ ಮಾತನ್ನು ಕೇಳಿ ಅವನನ್ನು ಪ್ರಶಂಸೆ ಮಾಡಿದ. ಆ ಶಿಖರದಲ್ಲಿದ್ದಂಥ ಔಷಧಿ ಲತೆಗಳನ್ನೆಲ್ಲ ಕಿತ್ತಿಟ್ಕೊಂಡ. ಕಪಿಗಳಿಗೆಲ್ಲ ಬಹಳ ಆಶ್ಚರ್ಯ ಆಯ್ತು, ದೊಡ್ಡ ಪರ್ವತವನ್ನು ಹನುಮಂತ ಎತ್ಕೊಂಡು ಬಂದಲ್ಲ ಅಂತ. ಆ ಔಷಧಿ ಲತೆಗಳನ್ನೆಲ್ಲ ಚೆನ್ನಾಗಿ ಅರೆದು ಅವುಗಳನ್ನ ಲಕ್ಷ್ಮಣನ ಮೂಗಿಗೆ ಮೂಸುವಂತೆ ಮಾಡಿದ. ಆ ಗಂಧವನ್ನು ಆಘ್ರಾಣಿಸಿದ ಮಾತ್ರಕ್ಕೆ ಆತ ಎದ್ದು ನಿಂತ್ಕೊಂಡ್ಬಿಟ್ಟ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವುಗಳನ್ನೆಲ್ಲ ಅರೆದು ಅದರ ಸುಗಂಧವನ್ನು, ಆ ರಸ ಅಥವಾ ಅರೆದಂಥ ಮಿಶ್ರಣ ಏನಿತ್ತು ಅದನ್ನು ಲಕ್ಷ್ಮಣನ ಮೂಗಿನ ಹತ್ತಿರ ಹಿಡಿದಾಗ ಆತ ಎದ್ದು ನಿಂತ. ತಾತ್ಪರ್ಯ ನಿರ್ಣಯದಂತೆ
ಅಷ್ಟೆಲ್ಲ ಕೆಲಸ ಅಲ್ಲಿ ನಡೀಲಿಲ್ಲ. ಆ ಪರ್ವತ ಶಿಖರ ಅಲ್ಲಿ ಬಂದ ಮಾತ್ರಕ್ಕೆ, ಅದರ ಸುಗಂಧವನ್ನು ಅಘ್ರಾಣಿಸಿದ ಮಾತ್ರಕ್ಕೆ ಲಕ್ಷ್ಮಣ ಎದ್ದು ನಿಂತ್ಕೊಂಡಿದ್ದ. ಅದರ ಪರಿಣಾಮ ಎಂತಂದ್ರೆ ಒಳಗೆ ನೆಟ್ಟಂತ ಬಾಣಗಳು ತಾವಾಗಿ ಕಿತ್ತು ಹೊರಗೆ ಬಿದ್ದವು. ವಾನರರೆಲ್ಲ ಜಯಘೋಷ ಮಾಡಿದರು. ಲಕ್ಷ್ಮಣನನ್ನ ರಾಮ ಆಲಿಂಗನ ಮಾಡಿಕೊಂಡ. ದಿಷ್ಟ್ಯಾತ್ವಾಂ ವೀರ ಪಶ್ಯಾಮಿ ಮರಣಾತ್ ಪುನರಾಗತಂ ನಹಿಮೇ ಜೀವಿತೇನಾರ್ಥಃ ಸೀತೆಯ ಚಾಪಿ ಲಕ್ಷ್ಮಣ ಕೋಹಿಮೇ ವಿಜಯೇನಾರ್ಥಃ ತ್ವಯಿ ಪಂಚತ್ವಮಾಗತೆ. ನನ್ನ ಸೌಭಾಗ್ಯ ಇದು, ನೀನು ಸತ್ತೋಗಿದ್ದೀನಿ ನಾನು ತಿಳ್ಕೊಂಡಿದ್ದೆ, ಮತ್ತಿವತ್ತು ನೀನು ಬದುಕಿ ಬಂದಿದ್ದೆ. ನೀನೊಂದು ವೇಳೆ ಬದುಕಿಲ್ಲದೆ ಇದ್ದರೆ ಸೀತೆಯನ್ನಾಗಲಿ ರಾಜ್ಯವನ್ನಾಗಲಿ ಸ್ವೀಕಾರ ಮಾಡಿ ನಾನು ಏನು ಮಾಡಬೇಕಾಗಿಲ್ಲ. ಮುಂದೆ ಲಕ್ಷ್ಮಣನು ಕೂಡ ರಾಮನಿಗೆ ಹೇಳಿದ, ಈ ಮಾತನ್ನು ಹೇಳಿದ. ಹಿಂದೆ ನೀನು ಪ್ರತಿಜ್ಞೆ ಮಾಡಿದ್ದಿ, ರಾವಣನನ್ನು ಸಂಹಾರ ಮಾಡಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಲಂಕಾನಗರ ಸಾಮ್ರಾಜ್ಯದಲ್ಲಿ ಅಂತೇಳಿ ಆ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಬೇಕು ನೀನು. ಅದನ್ನು ಬಿಟ್ಟು ಇಷ್ಟು ಸಾಮಾನ್ಯ ಮನುಷ್ಯನಂತೆ ನೀನು ಹೀಗೆ ಆಕ್ರೋಶ ಮಾಡಬಾರ್ದು, ದುಃಖ ಪಡಬಾರ್ದು ಅಂತ ಸಮಾಧಾನ ಮಾಡಿದ. ನಹಿ ಪ್ರತಿಜ್ಞಾಂ ಕುರುವಂತಿ ವಿಧತಾಂ ಸತ್ಯವಾದಿನಃ ಲಕ್ಷಣಂ ಹಿ ಮಹತ್ವಸ್ಯ ಪ್ರತಿಜ್ಞಾ ಪರಿಪಾಲನಂ ನೈರಾಶ್ಯಮುಪಗಂತುಂ ತೇ ತದಲಂ ಮತ್ಕೃತೆ ಅನಘ ವಧೇನ ರಾವಣಸ್ಯಾಸ್ಯ ಪ್ರತಿಜ್ಞಾಮನುಪಾಲಯ. ಸತ್ಯವಂತರಾದವರು ಮಹಾತ್ಮರಾದವರು ಯಾವತ್ತೂ ಕೂಡ ತಾವು ಮಾಡಿದ ಪ್ರತಿಜ್ಞೆಯನ್ನು ಮರೆಯೋದಿಲ್ಲ, ಅದನ್ನು ಮುರಿಯೋದೂ ಇಲ್ಲ. ನನ್ನ ಸಲುವಾಗಿ ನನ್ನೊಬ್ಬನ ಕಳ್ಕೋತೀನಿ ಅನ್ನೋ ಕಾರಣಕ್ಕಾಗಿ ನೀನು ನಿರಾಶನಾಗಬಾರ್ದು. ರಾವಣನನ್ನು ಸಂಹಾರ ಮಾಡಿ ನಿನ್ನ ಪ್ರತಿಜ್ಞೆಯನ್ನು ಈಡೇರಿಸ್ಕೋ. ನಿನ್ನ ಕೈಗೆ ಸಿಕ್ಕಂಥ ಆ ರಾವಣ ಎಂದು ಕೂಡ ಬದುಕಿ ಉಳಿಯೋದಿಲ್ಲ. ಕೂಡಲೇ ಕೆಲಸ ಮಾಡು. ಸಾಕ್ಷಿಪತ್ತಂ ಗಿರಿವರಂ ಲಂಕಾಸ್ತಂ ಸಮಾರುತಿ ಅರ್ಧಲಕ್ಷೇ ಯೋಜನಾನಾಂ ಯತ್ರಾಸು ಪೂರ್ವ ಸಂಸ್ಥಿತ. ಆ ಪರ್ವತವನ್ನು ಮಾತ್ರ ಅಲ್ಲಿ ಇಟ್ಟು ಬರಬೇಕಲ್ಲ. ಅದಕ್ಕಾಗಿ ಹನುಮಂತ ಆ ಪರ್ವತವನ್ನು ಎತ್ಕೊಂಡು ಅಲ್ಲಿ ಹೋಗುವಂತ ಶ್ರಮ ತೋರಲಿಲ್ಲ. ತಾನು ನಿಂತ ಜಾಗದಿಂದಲೇ ಆ ಪರ್ವತವನ್ನು ಎತ್ತಿ ಎಸೆದ. ಪ್ರಾಕ್ಷಿಪತ್ ಇಂದ 1,00,000 ಯೋಜನ, 50,000 ಯೋಜನದಷ್ಟು ದೂರ ಇರ್ತದೆ. ಅಲ್ಲಿ ಅದನ್ನ ಎಸೆದ. ಅದು ಯಾವ ಜಾಗದಲ್ಲಿ ಅದಿತ್ತೋ ಅಲ್ಲಿಗೆ ಹೋಗಿ ಸರಿಯಾಗಿ ಕೂತ್ಕೊಂಡಿತ್ತು. ತದ್ಬಾಹು ವೇಗ ಸಂಶ್ಲೇಷಂ ಪ್ರಾಪ ಪೂರ್ವದೇವ ಸಹ ಮೃತಾಸ್ತ್ರೀಯ ಪ್ಲವಂಗಾಸು ತದ್ಗಂಧಾತ್ಯೇಪಿ ಜೀವಿತಾ. ಅಲ್ಲಿ ತನಕ ಸತ್ತ ಕಪಿಗಳಿದ್ರಲ್ಲ ಅವರೆಲ್ಲ ಲಕ್ಷ್ಮಣ ಪುನರುಜ್ಜೀವನವನ್ನು ಪಡ್ಕೊಂಡಾಗ ಆ ಕಪಿಗಳು ಕೂಡ ಪುನರುಜ್ಜೀವನ ಪಡ್ಕೊಂಡ್ರು. ಹಿಂದೆ ಏನಾಗಿತ್ತಂದ್ರೆ ಕಪಿಗಳು ಮತ್ತು ರಾಕ್ಷಸರ ನಡುವೆ ಘೋರವಾದ ಯುದ್ಧ ನಡೆದಿತ್ತಲ್ಲ. ಆಗ ಸತ್ತು ಹೋದಂತಹ ರಾಕ್ಷಸರ ಶವಗಳನ್ನ ಈ ಕಪಿಗಳು ಸಮುದ್ರದ ಮಧ್ಯದಲ್ಲಿ ಎಸೆದ್ಬಿಟ್ಟಿದ್ರು. ಅವರನ್ನೆಲ್ಲ ಅಲ್ಲಿರುವಂಥ ಮೀನುಗಳು ತಿಮಿಂಗಲಗಳೆಲ್ಲ ತಿಂದು ನಾಶ ಮಾಡಿಬಿಟ್ಟಿದ್ರು. ಹಾಗಾಗಿ ಯಾವ ರಾಕ್ಷಸನ ಶವವೂ ಕೂಡ ಅಲ್ಲಿ ಇರಲಿಲ್ಲ. ಒಂದು ವೇಳೆ ಯಾವುದಾದ್ರೂ ರಾಕ್ಷಸನ ಶವ ಅಲ್ಲಿದ್ದಿದ್ರೆ ಕಪಿಗಳೆಲ್ಲ ಎದ್ದು ಕೂತ್ಕೊಳ್ಳುವಂತೆ ಆ ರಾಕ್ಷಸರು ಕೂಡ ಪುನರುಜ್ಜೀವನ ಪಡ್ಕೊಳ್ತಿದ್ರು. ಚಿನ್ನ ಪ್ರೋಹಿಣ್ಯಶ್ಚೈವ ವಿಶಲ್ಯ ಪೂರ್ವವರ್ಣಿನಃ ಓಷಧೀನಾಂ ಪ್ರಭಾವೇನ ಸರ್ವೇಪಿ ಹರೆಯೋ ಭವನ್. ಕೆಲವರು ಕೈ ಮುರ್ಕೊಂಡಿದ್ರು, ಕೆಲವರು ಕಾಲು ಮುರ್ಕೊಂಡಿದ್ರು. ಅಂತ ಎಲ್ಲ ಕಪಿಗಳು ಹಿಂದಿನಂತೆ ತಮ್ಮ ಅಂಗಾಂಗಗಳನ್ನು ಪಡ್ಕೊಂಡ್ರು. ಅಂಗಾಂಗಗಳಲ್ಲಿ ಚೈತನ್ಯವನ್ನು ಪರಾಕ್ರಮವನ್ನು ಪಡ್ಕೊಂಡ್ರು. ಸವರ್ಣಕರಣಿ ಅಂತ ಏನಿದೆ, ಆ ವರ್ಣ ಅಂದ್ರೆ ಬಣ್ಣ, ಹಿಂದಿನಂತೆ ಬಣ್ಣವನ್ನು ಕೊಡುವಂಥದ್ದು ಸವರ್ಣಕರಣಿ. ವಿಶಲ್ಯಕರಣಿ ಅಂತಂದ್ರೆ ಶಲ್ಯ ಅಂದ್ರೆ ಬಾಣ, ಮೈಯೊಳಗೆ ನಾಟಿಕೊಂಡಿರುವಂಥ ಬಾಣಗಳನ್ನು ಹೊರಗೆ ತೆಗೆದು ಹಾಕುವಂಥದ್ದು, ಅದಕ್ಕೆ ವಿಶಲ್ಯಕರಣಿ ಅಂತ ಕರೀತಾರೆ. ಮೃತ ಸಂಜೀವಿನಿ ಅಂತಂದ್ರೆ ಸತ್ತವರನ್ನು ಬದುಕಿಸುವಂಥದ್ದು. 4 ಔಷಧಗಳಿವೆ ಅಲ್ಲಿ ಒಟ್ಟು. ಸಂಜೀವಕರಣಿ ಅಂತ ಇನ್ನೊಂದು. ಆ ಸಂಜೀವಕರಣಿ ಅಂದ್ರೆ ಮೂರ್ಛೆ ಹೋದವನನ್ನು ಎಬ್ಬಿಸುವಂಥದ್ದು ಅಥವಾ ಸತ್ತು ಹೋದವನನ್ನು ಎಬ್ಬಿಸುವಂಥದ್ದು, ಅದಕ್ಕೆ ಸಂಜೀವಕರಣಿ ಅಂತ ಕರೀತಾರೆ. ಹೀಗೆ 4 ಥರದ ಔಷಧಗಳು. ಸಂಜೀವನ ಪರ್ವತವನ್ನು ಹನುಮಂತ ಮುಂದೆ ತರಬೇಕಾಗ್ತದೆ ಅಂತ ಅನ್ನೋದು ರಾಮನಿಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ಅವನೇನು ಮಾಡಿದ್ದ, ಆ ಸತ್ತು ಹೋದಂತಹ ರಾಕ್ಷಸರ ಶವಗಳನ್ನೆಲ್ಲ ಸಮುದ್ರಕ್ಕೆ ಎಸೆದು ಬಿಡಿ ಅಂತ ಕಪಿಗಳಿಗೆ ಮೊದಲೇ ಹೇಳಿದ್ದ. ಆ ರಾಮನ ಆಜ್ಞೆಯಂತೆ ಸತ್ತು ಹೋದಂತಹ ರಾಕ್ಷಸರ ಶವಗಳನ್ನು ಅವ್ರು ಎಸೆದಿದ್ರು. ಆದರೆ ಯಾವ ಕಪಿಯ ಶವವನ್ನು ಕೂಡ ಅವ್ರು ಎಸೆದಿರಲಿಲ್ಲ. ಯಾಕಂದ್ರೆ ರಾಮ ಅವರಿಗೆ ಆಜ್ಞೆ ಕೊಟ್ಟಿರಲಿಲ್ಲ.
ರಾಮ ಹಾಗೆ ಯಾಕೆ ಆಜ್ಞೆ ಕೊಟ್ಟಿಲ್ಲ, ರಾಕ್ಷಸರ ಶವಗಳನ್ನಷ್ಟೇ ಸಮುದ್ರಕ್ಕೆ ಯಾಕೆ ಹಾಕಿ ಅಂತ ಹೇಳಿದ್ದಾನೆ ಅಂತ ಅವರು ವಿಚಾರ ಮಾಡಲಿಲ್ಲ. ಅಂತೂ ಆತ ಏನು ಹೇಳಿದ್ದಾನೋ ಅದನ್ನು ಅವ್ರು ಚಾಚು ತಪ್ಪದೆ ಅನುಸರಿಸಿದ್ರು. ರಾಕ್ಷಸರು ಪುನಃ ಜೀವನವನ್ನು ಪಡ್ಕೊಳ್ಳಿಲ್ಲ, ಆದರೆ ಕಪಿಗಳು ಮಾತ್ರ ಮತ್ತೆ ಜೀವನವನ್ನು ಪಡ್ಕೊಂಡ್ರು. ಇದು ರಾಮನ ಆಜ್ಞೆ ಮಾತ್ರ ಅಲ್ಲ, ರಾವಣನ ಆಜ್ಞೆನೂ ಕೂಡ ಹಾಗೆ ಇತ್ತು, ಹಿಂದೊಂದ್ಸರಿ ಬಂದಿರ್ತದ. ರಾವಣ ಏನು ಮಾಡಿದ್ದಂತಂದ್ರೆ, ಈ ತನ್ನ ಕಡೆಯಿಂದ ಸತ್ತಿರುವಂಥ ರಾಕ್ಷಸರ ಸಂಖ್ಯೆ ಏನಿದೆ ಅದು ತನ್ನ ಕಡೆಯ ರಾಕ್ಷಸರಿಗೆ ಗೊತ್ತಾಗಬಾರ್ದು ಅಂತ ಆಲೋಚನೆ ಮಾಡಿದ್ದಂತ. ಯಾಕೆಂದ್ರೆ ಸತ್ತು ಹೋದಂಥ ರಾಕ್ಷಸರ ಶವಗಳ ದೊಡ್ಡ ರಾಶಿ ಕಣ್ಮುಂದಿದ್ರೆ ಇಷ್ಟೊಂದು ಜನ ರಾಕ್ಷಸರನ್ನ ನಮ್ಮವರನ್ನ ನಾವು ಕಳ್ಕೊಂಡ್ವಲ್ಲ ಅಂತ ಉಳಿದ ರಾಕ್ಷಸರು ಎದೆ ಬಂದುತ್ತಾರೆ, ಭಯ ಪಡ್ತಾರೆ. ಮುಂದಿನ ಯುದ್ಧಕ್ಕೆ ಅವರು ಉತ್ಸಾಹ ತೋರಿಸೋದಿಲ್ಲ. ಅದಕ್ಕಾಗಿ ಅವರ ಶವಗಳನ್ನೆಲ್ಲ ಎತ್ತಿ ಸಮುದ್ರಕ್ಕೆ ಹಾಕಿಬಿಟ್ಟು ಅಂತ ఇక్కడ ರಾವಣನು ಕೂಡ ಆಜ್ಞೆ ಕೊಟ್ಟಿದ್ದ. ರಾಮ ಆಜ್ಞೆ ಕೊಟ್ಟಿದ್ದ, ಹಾಗೆ ರಾವಣನು ಆಜ್ಞೆ ಕೊಟ್ಟಿದ್ದ. ಅದಂತ ಆ ಕಡೆ ರಾಕ್ಷಸರು ಕೂಡ ತಮ್ಮ ಕಡೆ ರಾಕ್ಷಸನ ಶವಗಳನ್ನು ಎತ್ತಿ ಸಮುದ್ರಕ್ಕೆ ಹಾಕಿದ್ರು, ಕಪಿಗಳು ಹಾಕಿದ್ರು. ಆದರೆ ಕಪಿಗಳ ಶವವನ್ನು ಹಾಕಲಿಕ್ಕೆ ರಾಮನೂ ಆಜ್ಞೆ ಕೊಟ್ಟಿರಲಿಲ್ಲ ಮತ್ತು ರಾವಣನೂ ಕೊಟ್ಟಿರಲಿಲ್ಲ. ರಾವಣ ಯಾಕೆ ಕೊಟ್ಟಿರಲಿಲ್ಲ ಅಂದರೆ, ಕಪಿಗಳ ಶವಗಳು ಹಾಗೆ ಬಿದ್ದಿರಲಿ, ಬಿದ್ದ ಕಪಿಗಳ ಶವವನ್ನು ನೋಡಿ ಕಪಿಗಳಿಗೆ ಹೆದರಿಕೆ ಆಗಲಿ ಅಂತ ಹಾಗೆ ಬಿಡಿಸಿದ್ದ. ಆಗ ಅವನು ಅಜ್ಞಾನಿ, ಮುಂದೆ ಗೊತ್ತಿರಲಿಲ್ಲ ಅವನಿಗೆ ಆ ಕಪಿಗಳೆಲ್ಲ ಮತ್ತೆ ಬರ್ತಾರೆ ಅಂತೇಳಿ. ರಾಮನಿಗೆ ಅದು ಗೊತ್ತಿತ್ತು, ಮತ್ತೆ ಇವ್ರು ಬದುಕಿ ಬರಲಿ ಅಂತ ರಾಮ ಸುಮ್ಮನೆ ಇದ್ದ. ರಾವಣನಿಗೆ ಇವ್ರು ಮುಂದೆ ಬದುಕಿ ಬರುವವರಿದ್ದಾರೆ ಅಂತ ಗೊತ್ತಿರಲಿಲ್ಲ, ಅವನು ಸುಮ್ಮನೆ ಇದ್ದ. ಅಂತೂ ಸತ್ತು ಹೋದಂಥ ಕಪಿಗಳೆಲ್ಲ ಎದ್ದು ಬಂದರು. ಸತ್ತು ಹೋದಂಥ ಯಾವ ರಾಕ್ಷಸನು ಕೂಡ ಮರಳಿ ಬರಲಿಲ್ಲ. ಹೀಗೆ ಹನುಮಂತನ ಪರಾಕ್ರಮದಿಂದ, ಅವನ ಬುದ್ಧಿ ಕೌಶಲ್ಯದಿಂದ ಆ ಸಂಜೀವನವನ್ನು ತರುವಂಥ ಕೆಲಸ ಮತ್ತು ಲಕ್ಷ್ಮಣನನ್ನ ಪುನರುಜ್ಜೀವನಗೊಳಿಸುವಂಥ ಕೆಲಸ, ಇವೆಲ್ಲ ಕೆಲಸಗಳು ಮುಂದುವರೆದವು. ಮತ್ತೆ ರಾವಣರ ನಡುವೆ ಯುದ್ಧ ಪ್ರಾರಂಭ ಆಯಿತು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 101ನೇ ಸರ್ತಿ ಸಮಾಪ್ತವಾಗಿದೆ.